ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿ, ಅದರ ಒಂದು ಚಿಂತನೆ. ಈ ತರಹದ ಯಾವುದೇ ಗ್ರಂಥಗಳನ್ನು ನಾವು ಪಂಕ್ತಿ ಪಂಕ್ತಿ ಓದಬೇಕು, ಆಗಲೇ ಅದರ ಆಳ ಅಗಲಗಳು ನಮ್ಮ ಗ್ರಹಿಕೆಗೆ ಬರುವುದು. ನಮ್ಮಲ್ಲಿ ಯಾವುದೇ ಗ್ರಂಥವನ್ನು ಪಂಕ್ತಿ ಪಂಕ್ತಿಯೇ ನೋಡಿದ್ರೆ ಬಹಳ ಸೊಗಸು. ಆದರೆ ಈ ಮೀಡಿಯಾದಲ್ಲಿ ಅದು ಕಷ್ಟ. ಇದು ಪರಿಚಯ, ಇದು ಮೆಟ್ಟಿಲು, ಮನೆ ಅಲ್ಲ. ಮೆಟ್ಟಿಲು ಅನ್ನೋದು ಮನೆಗೆ ಹೋಗಲಿಕ್ಕೆ ನೆರವಾಗಬೇಕು. ನಾವು ಮೆಟ್ಟಿಲಲ್ಲೇ ಕೂತು ಮನೆಗೆ ಹೋದೆವು ಅಂತ ಅಂದುಕೊಳ್ಳಬಾರದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಗ್ರಂಥವನ್ನು ಪಂಕ್ತಿ ಪಂಕ್ತಿ ನೋಡಿದಾಗ ನಮಗೆ ಯಾವ ಗ್ರಹಿಕೆ ಬರುತ್ತೆ ಅಷ್ಟು ಒಳ್ಳೆಯ ಗ್ರಹಿಕೆ ದೂರದಿಂದ ನಮಗೆ ಬರೋಲ್ಲ. ಹಾಗಂತ ಹೇಳಿ ಮೊದಲು ಪರಿಚಯ ಮಾಡದೇ ಇರಲಿಕ್ಕಾಗಲ್ಲ. ಪರಿಚಯ ಮಾಡಬೇಕಾದ್ರೆ ಎಲ್ಲವನ್ನೂ ಹೇಳಲಿಕ್ಕೂ ಆಗುವುದಿಲ್ಲ. ಅದರಿಂದ ಈ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಬೇಕು ಅಂತಂದರೆ ಅವರ ಗ್ರಂಥಗಳನ್ನು ಪಂಕ್ತಿ ಪಂಕ್ತಿ ಓದಬೇಕು. ಅವರ ಸ್ತೋತ್ರದಲ್ಲಿಯೂ ಅದನ್ನೇ ಅಲ್ವೋ ಹೇಳಿದ್ದು ಅಪ್ಪಣ್ಣಾಚಾರ್ಯರು, ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಓ ರಾಘವೇಂದ್ರ ಗುರುಗಳೇ, ತವ ಸಂಕೀರ್ತನಂ, ನಿಮ್ಮ ನಾಮಸ್ಮರಣೆ ಯಾಕೆ ಮಾಡೋದು ಅಂದರೆ ವೇದಶಾಸ್ತ್ರಾದಿಗಳ ಅರಿವಿಗಾಗಿ. ನಾವು ಅವರಲ್ಲಿ ಬಾಗಿದಾಗ ನಿನಗೆ ಜ್ಞಾನ ಬರಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಆ ಜ್ಞಾನದ ದಾರಿಯಲ್ಲಿ ಇರುವ ತೊಂದರೆಗಳನ್ನು ಅವರು ಪರಿಹಾರ ಮಾಡ್ತಾರೆ. ಅದು ಅವ್ರ ಕರುಣೆ. ಮಕ್ಕಳು ಓದಲಿ ಅಂತ ಹೇಳಿ ನಮ್ಮ ಬೇರೆಯ ಜವಾಬ್ದಾರಿಗಳನ್ನು ಅವರು ತಗೊಳ್ತಾರೆ. ನಾವು ಅದರಿಂದ ಆ ಲಾಭವನ್ನು ಮಾತ್ರ ಪಡೆದು ಓದದೆ ಹೋದರೆ ಅವರಿಗೆ ಬೇಜಾರಾಗುವ ಸಾಧ್ಯತೆಗಳಿರ್ತದೆ. ಅದರಿಂದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಬೇಕು ಅಂತಂದರೆ ನಾವು ಅದನ್ನು ಓದಬೇಕಾಗತ್ತೆ. ಇರಲಿ, ನಾವು ಈ ಪ್ರಕೃತ ಗ್ರಂಥಕ್ಕೆ ಬಂದಾಗ ಅಲ್ಲಿ ಇದ್ದದ್ದು ಹೀಗೆ. ಒಂದು ಅನುವಾದ ಹೇಗಿರಬೇಕು? ಎರಡು ತರಹದ ಅನುವಾದ ಇದೆ. ಒಂದು ವರ್ಬಲ್ ಮೀನಿಂಗ್, ಇದ್ದದ್ದನ್ನು ಅಷ್ಟೇ ಪದಗಳನ್ನು ಬಳಸಿ ಅನುವಾದ ಮಾಡೋದು. ಪದಗಳಲ್ಲಿ ಮಾತ್ರ ಅನುವಾದ ಆಗತ್ತೆ. ಕೆಲವೊಂದು ಬಾರಿ ಇದು ಪದಾನುವಾದ. ಇನ್ನೊಂದು ಭಾವಾನುವಾದ ಅಂತ ಇರುತ್ತೆ. ನಾವು ಭಾವವನ್ನು ಅನುವಾದ ಮಾಡಬೇಕು. ಸರಿ, ಅನುವಾದದ ವಾಲ್ಯೂಮ್ ಹೇಗಿರಬೇಕು? ಅನುವಾದದ ಭಾಗ, ಅನುವಾದದ ಎಷ್ಟು ಅನುವಾದಗಳಿರಬೇಕು? ಅನುವಾದದ ಪಾಲು ಎಷ್ಟಿರಬೇಕು? ಸಾಮಾನ್ಯವಾಗಿ ಅನುವಾದದ ಪಾಲು ಹೇಗಿರುತ್ತೆ ಅಂದರೆ, ಮೂಲ ಇಷ್ಟಿದ್ದರೆ ಅದರ ಅನುವಾದ ಅದಕ್ಕಿಂತ ದೊಡ್ಡದಿರುತ್ತೆ ಸಾಮಾನ್ಯವಾಗಿ. ಈಗ ಉದಾಹರಣೆಗೆ ಒಂದು ಭಾಗವತದ ಶ್ಲೋಕ, ಸಾಂಖ್ಯೈಶ್ಚ ಪಂಚರಾತ್ರೈಶ್ಚ ಸೇತಿಹಾಸ ಪುರಾಣಕೈಃ ಉಪಗೀಯಮಾನ ಮಾಹಾತ್ಮ್ಯಂ ಹರಿಂಸಾ ಅಮನ್ಯತಾತ್ಮಜಂ ಅಂತ. ಸಾಂಖ್ಯ, ಪಂಚರಾತ್ರ, ಇತಿಹಾಸ, ಪುರಾಣ ಇವುಗಳಿಂದ ಏನು ದೇವರು ಅಂತ ನಮಗೆ ಗೊತ್ತಾಗ್ತಾನೆ, ಅಂತಹ ದೇವರನ್ನು ಅವಳು ಮಗ ಅಂತ ಅಂದುಕೊಂಡ್ಳು. ಇದನ್ನು ನೇರವಾಗಿ 3 ಸೊಲ್ಲುಗಳಲ್ಲಿ ಅನುವಾದ ಮಾಡಿದ್ರು ಪುರಂದರದಾಸರು. ಆಡಿಸಿದಳೆ ಶೋದೆ,
ಅದರಲ್ಲಿ ಇದನ್ನು ಏನು ಹೇಳಿದ್ರು ಅವರು? ನಿಗಮಕ್ಕೆ ನೋಡಿ, ಅಲ್ಲಿ ಅಷ್ಟು ಸಾಂಖ್ಯ, ಪಂಚರಾತ್ರ, ಇತಿಹಾಸ ಎಲ್ಲ ಹೇಳಿದ್ದನ್ನು ಅವರು ನಿಗಮಕ್ಕೆ. ಉಪಗೀಯಮಾನ ಮಾಹಾತ್ಮ್ಯಂ ಸಿಲುಕದ ಅಂದುಬಿಟ್ರು. ಸಿಲುಕಿದ ಆಗಬೇಕು, ಅಂದರೆ ಸಿಲುಕದ, ಅದು ಭಾವಾನುವಾದ. ವೇದಗಳಿಗೂ ನಿಲುಕದ ದೇವರನ್ನು ತನ್ನ ಎಟುಕಿನವನು ಅಂತ ಅವಳು ಅಂದುಕೊಂಡ್ಳು ಅನ್ನುವ ಭಾವನೆ ಅಲ್ಲಿ ಬರುತ್ತೆ. ಇದು ಭಾವಾನುವಾದ. ಇನ್ನು ಕೆಲವು ವರ್ಬಲ್ ಅನುವಾದಗಳಿರುತ್ತೆ, ಮೂಲಕ್ಕಿಂತ ಚಿಕ್ಕದಾಗಿ ಇರುತ್ತೆ. ಅದಕ್ಕೆ ಉದಾಹರಣೆ ಮಧ್ವರ ಅಣುಭಾಷ್ಯ ನೋಡಿ. ಸಮನ್ವಯಾತ್ ಆಗಮೋದಿತಃ ವಿಷ್ಣು ವಿಜಿಜ್ಞಾಸ್ಯ ಅಂದರು. ಸಮನ್ವಯಾತ್ ಅಂದರೆ ಮೆಥಡಾಲಜಿಯಿಂದ, ಲಾಜಿಕ್ ಅನ್ನುವ ಮೆಥಡನ್ನು ಬಳಸಿ, ಅಂದರೆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಿಂದ ಜಗಜ್ಜನ್ಮಾದಿ ಕಾರಣನಾದ ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಜೀವನದ ಉದ್ದೇಶ ಅದು. ಇದು ಭಾಷ್ಯಕ್ಕೆ ಸೂತ್ರಕ್ಕಿಂತ ಚಿಕ್ಕದಾದ ಭಾಷ್ಯ. ಜನ್ಮಾದ್ಯಸ್ಯ ಯತಃ ಸರ್ವಕರ್ತ ಅಂದರು. ಶಾಸ್ತ್ರಯೋನಿತ್ವಾತ್ ಆಗಮೋದಿತ ಅಂದರು. ಸಮನ್ವಯಾತನ್ನು ಅದನ್ನೇ ಉಳಿಸ್ಕೊಂಡ್ರು. ಈಕ್ಷತೆಶ್ಚ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಶೈಲಿಯನ್ನು ನಾನು ನಿಮಗೆ ಹೇಳ್ತೇನೆ. ಅವರು ಹೇಳ್ತಾರೆ ನೋಡಿ, ಇದು ಅಧ್ಯಾಯದ ಪ್ರತಿಪಾದ್ಯವಾದ, ಅಧ್ಯಾಯಕ್ಕೆ ಪೀಠಿಕೆಯಾದ ಭಾಗಗಳು ಈ ಸೂತ್ರ. ಈ ಸೂತ್ರದಲ್ಲಿ ಒಂದೊಂದು ಸೂತ್ರವು ಒಂದೊಂದು ಅಧಿಕರಣ. ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಸಮನ್ವಯಾಧಿಕರಣ, ಈಕ್ಷತ್ಯಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಈಕ್ಷತ್ಯಧಿಕರಣ ಹೀಗಿದೆ. ಇದನ್ನು ಒಂದೊಂದು ಪ್ರತ್ಯೇಕ ಅಧಿಕರಣಗಳು. ಆಮೇಲೆ ಒಂದೊಂದು ಅಧಿಕರಣದಲ್ಲಿ ಹಲವಾರು ಸೂತ್ರಗಳು ಬರ್ತವೆ. ಆ ತರಹದ ಹಲವಾರು ಸೂತ್ರಗಳನ್ನು ಒಂದೇ ರೀತಿಯಾಗಿ ನಿರೂಪಣೆ ಮಾಡ್ತಾರೆ. ಒಂದೊಂದೇ ಪದಗಳಿಂದ ಅವರು ಹೇಳೋದು ಈ ರೀತಿ: ಈಕ್ಷತೆ ನಾಶಬ್ದಂ ಅಂತ ಇದೆ. ಇಲ್ಲಿ ಸುಮಾರು 7 ಸೂತ್ರಗಳಿದೆ. ಈಕ್ಷತೆರ್ನಾಶಬ್ದಂ ಇತ್ಯಾದಿ ಸೂತ್ರ ಸಪ್ತಕಂ, 7 ಸೂತ್ರಗಳನ್ನು ಮಧ್ವರು ಒಂದೇ ಒಂದು ಪದದಿಂದ ಹೇಳಿಬಿಟ್ಟಿದ್ದಾರೆ. ಈಕ್ಷತೆಶ್ಚ, ಇದು ಅನುಸಂಧಾನ ಮಾಡಲಿಕ್ಕೆ ಸುಲಭ ಆಗಲಿ ಅಂತ ಹೇಳಿ ಆಚಾರ್ಯರು ಮಾಡಿದ್ದು. ನೀವು ಈ ಅಣುಭಾಷ್ಯ ಅರ್ಥ ಆಗಬೇಕು ಅಂತಂದರೆ ಭಾಷ್ಯವನ್ನು ಮತ್ತು ಅನುವ್ಯಾಖ್ಯಾನವನ್ನು ತಿಳ್ಕೊಂಡಿರಬೇಕು. ಹಾಗೆ ತಿಳಿದುಕೊಂಡು ಇದನ್ನು ಪಾರಾಯಣ ಮಾಡುವಾಗ ಒಮ್ಮೆಲೆ ಅರ್ಥಾನುಸಂಧಾನ ಆಗಿಬಿಡುತ್ತೆ. ಇದರ ಹಿನ್ನೆಲೆ ಬಹಳ ದೊಡ್ಡದಿದೆ. ದೇವರು ಶಬ್ದಕ್ಕೆ ವಿಷಯನೋ ಅಲ್ವೋ ಅಂತ ಹೇಳಿ ಒಂದು ವಿವಾದ ಕ್ರಿಯೇಟ್ ಆಗಿತ್ತು. ಯಾಕೆ ಅಂದರೆ ದೇವರು ಶಬ್ದಗೋಚರ ಅಲ್ಲ. ಗುಣ ಇದ್ದರೆ ತಾನೇ ಈ ಗುಣಗಳಿಂದ ಇವನು ತುಂಬಿದವ ಅಂತ ಹೇಳೋದು. ದೇವರು ಶಬ್ದಗೋಚರನೇ ಅಲ್ಲ. ಎಲ್ಲ ಶಬ್ದಗಳು ದೇವರನ್ನು ಇಂಡೈರೆಕ್ಟಾಗಿ ಹೇಳ್ತದೆ ಅಂತನ್ನುವ ವಾದವನ್ನು ನಿಮ್ಮ ಮುಂದೆ ಇಟ್ಟರೆ ವೇದಗಳೆಲ್ಲ ಇರೋದು ಯಾಕೆ? ಕೃಷ್ಣ ಸ್ವಯಂ ಗೀತೆಯಲ್ಲಿ ವೇದೈಶ್ಚ ಸರ್ವೈರಹಮೇವ ವೇದ್ಯ, ಎಲ್ಲ ವೇದಗಳು ನನ್ನನ್ನು ಹೇಳ್ತವೆ ಅಂತ ಹೇಳ್ತಾನೆ. ಸರ್ವೇ ವೇದ ಯತ್ ಪದಮಾಮನಂತಿ ಅಂತ ಉಪನಿಷತ್ತು. ಎಲ್ಲ ವೇದಗಳು ದೇವರನ್ನು ಹೇಳುತ್ತವೆ. ಆದರೆ ದೇವರನ್ನು ವೇದಗಳು ಹೇಳುವುದಿಲ್ಲ ಅನ್ನೋದಕ್ಕೂ ಮಾತುಗಳು ಸಿಗ್ತವೆ. ಈಗ ದೇವರು ಶಬ್ದಗಳಿಂದ ಗಮ್ಯನೋ ಅಲ್ಲವೋ? ಇನ್ನೂ ಸುಲಭವಾಗಿ ಹೇಳೋದಾದರೆ ಶಬ್ದಗಳೆಲ್ಲ ದೇವರನ್ನು ಹೇಳುತ್ತವೋ ಇಲ್ಲವೋ?
ಶಬ್ದಗಳು ದೇವರನ್ನು ಹೇಳೋದು ಅಥವಾ ಯಾವುದೇ ಒಂದು ವಸ್ತುವನ್ನು ಹೇಳಬೇಕಾದ್ರೆ ಎರಡು ರೀತಿಯಲ್ಲಿ, ಒಂದು ನೇರವಾಗಿ ಹೇಳೋದು, ಇನ್ನೊಂದು ಇಂಡೈರೆಕ್ಟಾಗಿ ಹೇಳೋದು. ನೇರವಾಗಿ ಹೇಳೋದು ಅಂದ್ರೇನು? ಅಲ್ಲಿ ಮನೆ ಇದೆ, ಎದುರುಗಡೆ ಕುರ್ಚಿ ಇದೆ, ಇದೆಲ್ಲ ನೇರವಾಗಿ ಈ ಶಬ್ದಕ್ಕೆ ಇದೇ ಅರ್ಥ. ಇನ್ನೊಂದಿದೆ, ಏನು? ಇಲ್ಲಿ ನೋಡಿ, ಗಂಗೆಯಲ್ಲಿ ಹಳ್ಳಿ ಇದೆ. ಗಂಗೆಯಲ್ಲಿ ಹಳ್ಳಿ ಇದೆ ಅಂದರೆ ಗಂಗಾ ತೀರದಲ್ಲಿ ಅಂತಲೇ ಅರ್ಥ. ಕೆಲವೊಂದು ನಾದದಿಂದ ಬೇರೆ ಆಗತ್ತೆ ಅರ್ಥ, ಅದಕ್ಕೆ ವರ್ಬಲ್ ಮೀನಿಂಗನ್ನು ಹುಡುಕಬಾರದು. ನೀವೇನಪ್ಪ ಬಹಳ ದೊಡ್ಡವರು, ನಮ್ಮಂಥವ್ರ ಮನೆಗೆಲ್ಲ ಎಲ್ಲಿ ಬರ್ತೀರಾ? ಈ ಎಲ್ಲ ಮಾತುಗಳಲ್ಲಿ ನಾದದಿಂದ ಅರ್ಥ. ಈ ತರಹ ಬೇರೆ ಬೇರೆ ತರಹದ ಮಾತುಗಳು ಬೇರೆ ಬೇರೆ ತರಹದ ಅರ್ಥವನ್ನು ನಮ್ಮ ಮುಂದೆ ಇಡ್ತವೆ. ಇದೆಲ್ಲವನ್ನು ಗಮನಿಸಿದಾಗ ಒಂದು ಅರ್ಥ ಆಗತ್ತೆ. ದೇವರು ವೇದಗಳಿಂದ ಹೇಗೆ ಪ್ರತಿಪಾದ್ಯ, ವೇದಗಳು ದೇವರನ್ನು ಹೇಗೆ ಹೇಳ್ತವೆ? ಡೈರೆಕ್ಟಾಗಿ ಹೇಳ್ತಾವೋ ಇಂಡೈರೆಕ್ಟಾಗಿ ಹೇಳ್ತಾವೋ? ಇಂಡೈರೆಕ್ಟಾಗಿ ಹೇಳುತ್ತಾ ಎಲ್ಲ ವೇದಗಳು ಕೂಡ ದೇವರನ್ನು ಇಂಡೈರೆಕ್ಟಾಗಿ ಹೇಳ್ತವೆ ಅಂತಂದರು. ಅದಕ್ಕೆ ಆಚಾರ್ಯರು ಹೇಳಿದ್ರು, ಹಾಗಲ್ಲ, ನೇರವಾಗಿಯೇ ದೇವರನ್ನು ಕುರಿತು ಹೇಳ್ತವೆ. ಎಷ್ಟು ಹೇಳಿದರೂ ದೇವರ ಗುಣಗಳನ್ನು ಪೂರ್ತಿ ಹೇಳಲಿಕ್ಕಾಗಲ್ಲ ಅನ್ನೋದು ಸ್ಪಿರಿಟ್ಟೇ ವಿನಃ ವೇದ ದೇವರನ್ನು ಹೇಳೋದೇ ಇಲ್ಲ ಅಂತ ಅಲ್ಲ. ಸಮನ್ವಯಾತ್ ಈಕ್ಷತೆಶ್ಚ, ಈ ಸೂತ್ರಗಳಿಂದ ಈ ತರಹದ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಇನ್ನು ಕೆಲವರು ಈಕ್ಷತೆರ್ನಾ ಶಬ್ದಂ ಅನ್ನುವ ಅಧಿಕರಣಕ್ಕೆ ವೇದ ಸಾಂಖ್ಯರನ್ನು ನಿರಾಕರಣೆ ಮಾಡ್ತಾ ಇದೆ ಅಂತಂದರು. ಸೂತ್ರಗಳು ಸಾಂಖ್ಯರನ್ನು ನಿರಾಕರಣೆ ಮಾಡ್ತಾ ಇವೆ. ಆಚಾರ್ಯರು ಹೇಳಿದರು, ಅಲ್ಲ, ನಚ ಸಾಂಖ್ಯ ನಿರಾಕೃತ್ಯೈ ಸೂತ್ರಾಣಿ ಏತಾನಿ ಅಚೀಕ್ಲಪತ್. ದೇವರು ಹೇಗೆ ವಾಚ್ಯ ಅಂತ ಹೇಳ್ತಾ ಇವೆ ಸೂತ್ರಗಳು, ಇದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡಬೇಡಿ ಎಂದರು. ಅದೆಲ್ಲವನ್ನು ಸಂಗ್ರಹಿಸಿ ಈಕ್ಷತೆಶ್ಚ. ಇನ್ನು ನಂತರ ನಮಗೆ ಬರತಕ್ಕಂಥದ್ದು ಆನಂದಮಯೋಭ್ಯಾಸ ತನ್ನುವ ಸೂತ್ರ. ಅದು ಸುಮಾರು ಸೂತ್ರಗಳಿದೆ. ತೈತ್ತಿರೀಯ ಸಂಹಿತೆಯ ಅನೇಕ ಮಗಲುಗಳನ್ನು, ಅನೇಕ ವಿಚಾರಗಳನ್ನು ಅದು ನಿರೂಪಣೆ ಮಾಡುತ್ತೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಆನಂದಮಯೋಭ್ಯಾಸಾತ್ ಇತ್ಯಾದಿ ಸೂತ್ರಾಷ್ಟಕಂ. 8 ಸೂತ್ರಗಳಿವೆ. ಆನಂದಮಯೋಭ್ಯಾಸಾತ್ ಮಯಡಿತಿ ಚೆನ್ನ ಪ್ರಾಚುರ್ಯಾರ್ಥ, ಈ ತರಹ 8 ಸೂತ್ರಗಳು. ಆ 8 ಸೂತ್ರಗಳನ್ನು ಆಚಾರ್ಯರು ಒಂದೇ ಪದದಲ್ಲಿ ಹಿಡಿದಿದ್ದಾರೆ, ಪೂರ್ಣಾನಂದ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಹಲವಾರು ರೀತಿ ದೇವರನ್ನು ಕೊಂಡಾಡಿದ್ದಾರೆ, ಹಲವಾರು ಶಬ್ದಗಳಿಂದ ಕೊಂಡಾಡಿದ್ದಾರೆ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯ, ಈ ಎಲ್ಲವೂ ದೇವರ ಹೆಸರು ಅಂತ ಹೇಳಿ ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರ ಪ್ರತಿಪಾದನೆ ಮಾಡುತ್ತೆ. ವೇದದ ಅರ್ಥ ಪ್ರತಿಪಾದನೆ ಮಾಡುವುದು. ನಮಗೆ ಅಲ್ಲಿ ಬರುವ ಪ್ರಶ್ನೆ ಏನು ಅಂದರೆ, ಅಷ್ಟೊಂದು ಸರ್ತಿ ಯಾಕೆ ದೇವರನ್ನು ಚಿಂತನೆ ಮಾಡಿದ? ಭೃಗುರ್ವೈ ವಾರುಣಿ, ವರುಣನ ಮಗ ಭೃಗು, ವರುಣಂ ಪಿತರಮುಪಸಸಾರ, ತಂದೆಯಾದ ವರುಣನ ಬಳಿ ಬಂದ. ವರುಣ ಹೇಳಿದ, ನೋಡಪ್ಪ ದೇವರು ಅಂತಂದರೆ ಹೀಗೆ ಅಂತ ದೇವರ ಸಾಮಾನ್ಯ ಲಕ್ಷಣಗಳನ್ನು ಹೇಳಿದ. ಅವನು ಹೋಗಿ ಅದನ್ನು ಮನನ ಮಾಡಿದ. ಮನನ ಮಾಡಿ ಆದ ಮೇಲೆ ವರುಣನ ಬಳಿ ಬಂದ. ಆಗ ವರುಣ ದೇವರ ಅನ್ನಮಯತ್ವ ಅನ್ನುವ ಗುಣವನ್ನು ಹೇಳಿದ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅಂತ ದೇವರ ಅನ್ನಮಯತ್ವವನ್ನು ಕುರಿತು ಹೇಳಿದ. ಸರಿ, ಗುರುಗಳು ಹೇಳಿದ ಪಾಠವನ್ನು ಭೃಗು ಹೋಗಿ ಮತ್ತೆ ಚೆನ್ನಾಗಿ ಅನುಸಂಧಾನ ಮಾಡಿ ಬಂದ. ಈ ಸರ್ತಿ ದೇವರ ಪ್ರಾಣಮಯತ್ವ ಅನ್ನುವ ಗುಣವನ್ನು ಹೇಳಿದ.
ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್ ಅಂತ. ಆಮೇಲೆ ದೇವರ ಮನೋಮಯತ್ವವನ್ನು ಉಪದೇಶ ಮಾಡಿದ. ಆಮೇಲೆ ದೇವರ ವಿಜ್ಞಾನಮಯತ್ವವನ್ನು ಉಪದೇಶ ಮಾಡಿದ. ಆಮೇಲೆ ದೇವರ ಆನಂದಮಯತ್ವವನ್ನು ಉಪದೇಶ ಮಾಡಿದ. ಈ ಕ್ರಮ ಪ್ರಾಚೀನರದ್ದು. ಅರ್ವಾಚೀನರು ಏನಂದರು? ಅನ್ನಮಯ ಅಂದರೆ ಬ್ರಹ್ಮ ಅಲ್ಲ, ಪ್ರಾಣಮಯ ಅಂದರೆ ಬ್ರಹ್ಮ ಅಲ್ಲ, ವಿಜ್ಞಾನಮಯ ಅಂದರೆ ಬ್ರಹ್ಮ ಅಲ್ಲ, ಕಡೆಗೆ ಆನಂದಮಯ ಮಾತ್ರ ಬ್ರಹ್ಮ ಅಂತ ಅರ್ವಾಚೀನರು ಹೇಳಿದ್ರು. ವೇದವ್ಯಾಸರು ಹೇಳಿದ್ರು, ಇಲ್ಲ ಇಲ್ಲ, ಪರಮಾತ್ಮನ 5 ರೂಪಗಳನ್ನು ಅಲ್ಲಿ ಹೇಳ್ತಾ ಇರೋದು ಅಂತ. ಇದನ್ನು ಆಚಾರ್ಯರು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ನೋಡಿ, ಪ್ರಾಚೀನ ಕಾಲದಲ್ಲಿ ಒಬ್ಬ ಗುರು ಒಂದು ಆಯಾಮವನ್ನು ಶಿಷ್ಯನಿಗೆ ಹೇಳ್ತಾ ಇದ್ದ. ಆ ಶಿಷ್ಯ ಅದನ್ನು ಚೆನ್ನಾಗಿ ಮನನ ಮಾಡಿ ಅದನ್ನು ಹೃದಯದಲ್ಲಿ ಗಟ್ಟಿ ಮಾಡಿಕೊಂಡು ಬಂದ ಮೇಲೇ ಮುಂದಿನ ಪಾಠ. ಈಗಿನ ತರಹ ನೋಟ್ಸಿನ ಪದ್ಧತಿ ಇರಲಿಲ್ಲ. ಈಗಿನ ತರಹ ಗೈಡ್ ಹಿಡ್ಕೊಂಡು ಪಾಸಾಗೋದಂತೂ ಅಲ್ಲವೇ ಅಲ್ಲ. ಗುರುಗಳು ಹೇಳಿದ್ದನ್ನು ಸರಿಯಾಗಿ ಚಿಂತನೆ ಮಾಡಿ ಬರಬೇಕು. ಶಿಷ್ಯನನ್ನು ಪರೀಕ್ಷೆ ಮಾಡ್ತಾನೆ ಗುರು, ಸರಿಯಾಗಿ ತಿಳ್ಕೊಂಡಿದ್ದಾನ ಅಂತ. ಆಮೇಲೆ ಅದರ ಮುಂದಿನ ಭಾಗವನ್ನು ಹೇಳ್ತಾನೆ. ಹೀಗೆ ಆಗಿದ್ದು. ಅದರಿಂದಾಗಿ ದೇವರ ಗುಣಗಣಗಳನ್ನು ಪರಿಚಯ ಮಾಡುವ ಉಪನಿಷತ್ತು ಇದು. ಒಬ್ಬ ಗುರು, ಒಬ್ಬ ಶಿಷ್ಯ ಹೇಗಿರಬೇಕು, ಶಿಷ್ಯನಿಗೆ ಅಜೀರ್ಣವಾಗದಂತೆ ಗುರು ಪಾಠ ಮಾಡಬೇಕು ಅನ್ನುವ ತತ್ವ ಇಲ್ಲಿದೆ. ಇದನ್ನೆಲ್ಲ ಬೇರೆ ಬೇರೆ ಸಂಗತಿಗಳನ್ನು ಹೇಳುವ 8 ಸೂತ್ರಗಳನ್ನು ಆಚಾರ್ಯರು ಪೂರ್ಣಾನಂದ ಅಂತಂದುಬಿಟ್ರು ಅಷ್ಟೇ. ದೇವರು ಆನಂದ ಪೂರ್ಣ ಅಂತ ಅಷ್ಟೇ. ನಮಗೆ ಇಲ್ಲಿ ವೇದವ್ಯಾಸರ ಎಷ್ಟು ಸೂತ್ರಗಳನ್ನು ಮಧ್ವಾಚಾರ್ಯರ ಒಂದು ಪದ ಹೇಳ್ತಾ ಇದೆ ಅಂತ ರಾಘವೇಂದ್ರ ಸ್ವಾಮಿಗಳು ಒಂದು ಟೇಬಲ್ ಹಾಕಿ ಕೊಡ್ತಾರೆ. ಆಗ ನಮಗೆ ಈ ಭಾಷ್ಯದ ಒಂದು ಅತಿಶಯ ನಮಗೆ ಅರ್ಥ ಆಗತ್ತೆ. ಆಮೇಲೆ ಖವತ್ ಅಂದರು. ಆಕಾಶ ಅನ್ನುವ ಒಂದು ಶಬ್ದ ಇದೆ. ದೇವರನ್ನು ಹೇಳತ್ತಾ ಹೇಳಲ್ವ, ಹೇಗೆ? ಅದಕ್ಕೆ ಆಕಾಶಸ್ಥಲಿಂಗಾತ್ ಅಂತ ಒಂದು ಸೂತ್ರ ಇದೆ. ದೇವರನ್ನು ಆಕಾಶ ಅಂತ ಕರೀತಾರೆ. ಯಾಕೆಂದರೆ ತಲ್ಲಿಂಗಾತ್, ದೇವರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ದೇವರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ? ಪರೋವರೀಯಸ್ತ್ವ. ಹಿರಿಯರಾದ ಬ್ರಹ್ಮಾದಿಗಳೂ ಕೂಡ ದೇವರ ದಾಸರು. ಪರ, ಎಲ್ಲರಿಗಿಂತ ಹಿರಿಯರಾದವರು. ಅವರು ಕೂಡ ಯಾರಿಗೆ ಅವರರೋ, ಯಾರಿಗೆ ದಾಸರೋ ಅಂತಹ ದೇವರು ಪರೋವರಿಯಾನ್. ಆ ಪರೋವರಿಯಾನ್ ಅಂತನ್ನುವ ಶಬ್ದ ದೇವರನ್ನು ಕುರಿತು ಹೇಳುತ್ತದೆ. ಆ ಪರೋವರಿಯಾನ್ ಆಕಾಶ ಅಂತಂದಾಗ ಆಕಾಶಕ್ಕಿಂತ ದೊಡ್ಡವರು ಅಂದರೆ ಏನರ್ಥ? ಆಕಾಶ ಜಡ ಅಲ್ವೇ? ಅದರಿಂದಾಗಿ ಆ ಆಕಾಶ ಅಂತನ್ನುವ ಶಬ್ದಕ್ಕೆ ದೇವರು ಅಂತ ಅರ್ಥ ಮಾಡಬೇಕು. ಆಕಾಶ ಅಂದ್ರೇನು? ಆಸಮಂತಾತ್ ಕಾಶತೆ, ಎಲ್ಲ ಕಡೆ ಅದಿದೆ, ಎಲ್ಲ ಕಡೆ ಇದೆ ಅಂತ ಗೊತ್ತಾಗತ್ತೆ. ದೇವರು ಕೂಡ ಅಷ್ಟೇ. ಹೀಗಾಗಿ ದೇವರು ಮೊದಲು ಆಕಾಶ ಶಬ್ದವಾಚ್ಯ, ಆಮೇಲೆ ಅದು ಲಕ್ಷ್ಮಿಯನ್ನು ಹೇಳುತ್ತದೆ, ಆಮೇಲೆ ಈ ವಸ್ತುವನ್ನು ಹೇಳುತ್ತೆ. ನಾವು ಈಗ ಖಾಲಿ ಪ್ರದೇಶವನ್ನು ಆಕಾಶ ಅಂತ ಹೇಳ್ತೇವಲ್ಲ, ಅದು ನಂತರ ಹೇಳುವಂಥದ್ದು. ಅದರಿಂದಾಗಿ ದೇವರು ಆಕಾಶ ಶಬ್ದವಾಚ್ಯ. ಈ ತರಹ ಪ್ರತಿಯೊಂದು ಶಬ್ದಗಳೂ ಕೂಡ ದೇವರನ್ನು ಯಾವ ರೀತಿ ಪ್ರತಿಪಾದನೆ ಮಾಡ್ತವೆ, ವೇದದಲ್ಲಿ ಇರುವ ಶಬ್ದಗಳು ದೇವರ ಗುಣಗಳನ್ನು ಯಾವ ರೀತಿ ಹೇಳ್ತವೆ ಅನ್ನೋದನ್ನು ಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದು ಎಲ್ಲವನ್ನು ಸಂಗ್ರಹ ಮಾಡಿ ಹೇಳಿದರು. ನೋಡು, ಪೂರ್ಣಾನಂದ ಅಂತರಃ ಖವತ್ ಪ್ರಣೇತಾ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈರನ್ಯವಸ್ತುಷು.
ಬೇರೆ ವಸ್ತುಗಳು ಈ ಶಬ್ದಕ್ಕೆ ವಾಚ್ಯ ಅಂತ ನಾವು ಅಂದ್ಕೊಂಡಿರ್ತೇವೆ. ಎಲ್ಲ ಶಬ್ದಗಳು ಕೂಡ ದೇವರನ್ನೇ ಪ್ರತಿಪಾದನೆ ಮಾಡ್ತವೆ. ಏಕೆ? ಸರ್ವಗುಣತ್ವತಃ. ನೀವು ಒಂದು ನಾಮವನ್ನು ಕೇಳಿದ ಕೂಡಲೇ ಆ ನಾಮದಿಂದ ಪ್ರತಿಪಾದ್ಯವಾಗುವ ಗುಣ ಆ ವಸ್ತುವಿನಲ್ಲಿದೆಯಾ ಅಂತ ನೋಡಬೇಕು. ಯಾವ ವಸ್ತುವಿನಲ್ಲಿದೆಯೋ ಆ ವಸ್ತು ಈ ಶಬ್ದದಿಂದ ವಾಚ್ಯ ಅಂತ ಚಿಂತನೆ ಮಾಡಬೇಕು. ನಮಗೆ ಇಂಗ್ಲೀಷಿನಲ್ಲಿ, ಕನ್ನಡದಲ್ಲಿ ನಮಗೆ ಶಬ್ದಗಳಿಗೆ ಅರ್ಥವೇ ಇಲ್ಲ. ನಮಗೆ ಶಬ್ದಗಳಿಗೆ ಏನರ್ಥ ಅನ್ನೋದು ಬೇಕಿಲ್ಲ. ಕಾರಣ ಏನು ಅಂದರೆ ನಮ್ಮ ದೈಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ಶಬ್ದ ಇದೆ ಅಂತ ನಮ್ಮ ಭಾವನೆ. ಇನ್ನೂ ಒಂದು ಸ್ವಲ್ಪ ಕವಿಗಳಾದರೆ ತಮ್ಮ ಭಾವನೆಯನ್ನು ಹೇಳಬೇಕಾದ್ರೆ ತಾಯ್ನುಡಿಯನ್ನು ಬಳಸಿಕೊಂಡು ಕಾವ್ಯವನ್ನೋ ಇನ್ನೇನನ್ನೋ ಬರೀತಾರೆ. ಆದರೆ ಇದರೆಲ್ಲಕ್ಕಿಂತ ಮಿಗಿಲಾಗಿ ಆ ಶಬ್ದ ಏನನ್ನು ಹೇಳ್ತಾ ಇದೆ, ಆ ಗುಣ ಯಾರಲ್ಲಿ ಇದೆ. ಎಲ್ಲ ಶಬ್ದಗಳು ಯಾವುದೋ ಒಂದು ಗುಣಗಳನ್ನು ಹೇಳ್ತಾವೆ. ಆ ಗುಣ ಯಾರಲ್ಲಿದೆಯೋ ಅವನು ಆ ಶಬ್ದದಿಂದ ಪ್ರತಿಪಾದ್ಯ. ದೇವರು ಎಲ್ಲ ಶಬ್ದಗಳಿಂದ ವಾಚ್ಯ. ಯಾಕೆ ಅಂದರೆ ಸರ್ವಗುಣತ್ವತಃ, ಎಲ್ಲ ಗುಣಗಳು ಅವನಲ್ಲಿ ಇದೆ. ಪ್ರಾಣ, ಅಗ್ನಿ, ಜ್ಯೋತಿ, ಈ ಎಲ್ಲ ಶಬ್ದಗಳು ಕೂಡ ಇವನನ್ನೇ ಪ್ರತಿಪಾದನೆ ಮಾಡ್ತವೆ. ಹೀಗೆ ಎಲ್ಲ ಶಬ್ದಗಳು ದೇವರನ್ನು ಯಾವ ರೀತಿ ಪ್ರತಿಪಾದನೆ ಮಾಡ್ತವೆ ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಸರ್ವಗುಣತ್ವತಃ, ಇದು ಒಂದು ಪಾದ ಮುಗಿತು. ಮೊದಲನೆಯ ಪಾದ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳು ಅಂತ ಬ್ರಹ್ಮಸೂತ್ರಗಳನ್ನು ವಿಂಗಡಣೆ ಮಾಡಿದ್ದಾರೆ. 4 ಅಧ್ಯಾಯದಲ್ಲಿ ಮತ್ತೆ ಉಪವಿಭಾಗ ಇದೆ, 4 ಪಾದಗಳು ಅಂತ. ಆ 4 ಪಾದಗಳಲ್ಲಿ ಮೊದಲನೆಯ ಪಾದ ಹೀಗೆ ಮುಗಿಯಿತು. ಹೀಗೆ ಈ ತತ್ವಮಂಜರಿ ಸ್ಫುಟವಾಗಿ ನಿರೂಪಣೆ ಮಾಡುತ್ತೆ. ಎಷ್ಟು ಸೂತ್ರಗಳನ್ನು ಆಚಾರ್ಯರು ಸಂಗ್ರಹಿಸಿದ್ದಾರೆ. ನಮಗೆ ಇದರಿಂದ ಒಂದು ಪ್ರಯೋಜನ ಇದೆ. ಇದು ಇಷ್ಟರ್ಥ ಅಂತ ತಿಳ್ಕೊಂಡ್ಮೇಲೆ ಅದರ ವಿಸ್ತಾರದಲ್ಲಿ ನಾವು ಆರಾಮವಾಗಿ ಪ್ರವೃತ್ತರಾಗ್ತೇವೆ. ಆಗ ಗೊಂದಲಗೆಡುವುದಿಲ್ಲ. ಆ ರೀತಿ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯನ್ನು ಬರೆದಿದ್ದಾರೆ. ಅದನ್ನು ಯಥಾಶಕ್ತಿ ನಿರೂಪಣೆ ಮಾಡಿದ್ದೇನೆ. ಈ ತತ್ವಮಂಜರಿಯನ್ನು ಪ್ರಾಯೋಜಿಸಿದ CR ಶ್ರೀಧರಮೂರ್ತಿಗಳಿಗೂ, ಶ್ರೀಮತಿ ವಿಮಲಾ ಶ್ರೀಧರಮೂರ್ತಿ ಮತ್ತು ಇವರ ಕುಟುಂಬದವರು, ಇವರೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರದ ಜ್ಞಾನವನ್ನು ಪಡೆಯುವಂತೆ ಅನುಗ್ರಹಿಸಲಿ ಅಂತ ಕೇಳಿಕೊಳ್ತಾ ಈ ಚಿಂತನೆಯನ್ನು ಅವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.